ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಬೀಸೋದಕ್ಕೆ ಏನೇನು ಬೇಕು ಅಂತ ಹೇಳಿದ್ದೆ ನಾನು. ಇವಾಗ ನಾನು ಫೇಸ್ ಆಯಿಲ್ ಮಾಡ್ತಾ ಇದ್ದೀನಿ, ಅದ್ರ ಜೊತೆಲಿ ಕಡಲೆ ಹಿಟ್ಟನ್ನು ಸೇಲ್ ಮಾಡ್ತಾ ಇದ್ದೀನಿ. ಫೇಸ್ ಆಯಿಲು, ಗ್ಲೋ ಆಯಿಲು ಅದನ್ನ ಹಚ್ಕೊಂಡು 1 ಅವರ್ 2 ಅವರ್ ಮಸಾಜ್ ಮಾಡಿ 10 ನಿಮಿಷ 20 ನಿಮಿಷ ಮಸಾಜ್ ಮಾಡಿ 1 ಅವರ್ 2 ಅವರ್ ಬಿಟ್ಬಿಟ್ರೆ, ಇಲ್ಲ ರಾತ್ರಿ ಫುಲ್ಲು ಬಿಟ್ಬಿಟ್ರೆ, ಇಲ್ಲ ಹಗಲು ನೀವೆಲ್ಲೂ ಹೊರಗಡೆ ಹೋಗ್ಬಾರ್ದು ಹಚ್ಕೊಂಡು, ಯಾಕಂದರೆ ಧೂಳಾಗತ್ತೆ. ಅದು ತುಂಬ ಅಂದರೆ ತುಂಬ ಆರ್ಡ್ರ್ ಬಂದಿದೆ ನನಗದು. ಇದು ಕಡಲೆ ಹಿಟ್ಟು ಆರ್ಡ್ರ್ ಬಂದಿದೆ, ಅಮೇರಿಕಾಗೆ ಹೋಗ್ತಾ ಇದೆ ನಾನು ಮಾಡ್ತಿರೋ ಕಡಲೆ ಹಿಟ್ಟು ಮತ್ತು ಫೇಸ್ ಆಯಿಲು. ಅವ್ರು ಕಾಯ್ತಾ ಇದ್ರು. ನಾನು ಬೆಳಗ್ಗೆ ಬಂದೆ ಪ್ರಯಾಗ್ರಾಜಿಂದ. ಈಗ ಕಡಲೆ ಹಿಟ್ಟಿಗೆ ಏನೇನು ಹಾಕೋದು ಅಂತ ನೋಡಿ. ನಾನು ಈಗ ಹೋಗಿ ಡಿಮಾರ್ಟಿಂದ ತೊಗೊಂಡು ಬಂದೆ. ಇದು ಮಸೂರ್ ದಾಲು, ಕೆಂಪಗಿರುತ್ತೆ ಮಸೂರ್ ದಾಲು. ಅದು ನಾನು 2 kg ಹಾಕ್ತಾ ಇದ್ದೀನಿ. ಮಸೂರ್ ದಾಲ್ ತುಂಬ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಒಳ್ಳೆಯದು ಮಸೂರ್ ದಾಲು. ನೋಡಿ 2 kg ತಂದಿದ್ದೆ, ಅಷ್ಟು ಹಾಕಿದೆ. ಅದು ಡಿಮಾರ್ಟಲ್ಲಿ ತೆಳು ಕವರ್ ಕೊಡ್ತಾರೆ ನೋಡಿ. ತರೋ ಅಷ್ಟೊತ್ತಿಗೆ ಕಟ್ಟಾಯಿತು. ಬೆಳಗ್ಗೆ ಬಂದೆ ನಾನು ಪ್ರಯಾಗ್ರಾಜಿಂದ. ಸ್ಲೀಪರ್ ಕೋಚ್ ಬಸ್ಸೇ ಇದ್ದಿದ್ದು, ಆರಾಮಾಗಿ ರೆಸ್ಟ್ ಆಗಿತ್ತು. ಮತ್ತು ತುಂಬ ಆಟಿತ್ತು. ಅವರು ಅಮೇರಿಕಾಗೆ ಹೋಗೋರು ಈ ವೀಕೆ ಹೋಗ್ತೀನಿ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದು ಹೆಸ್ರು ಕಾಳು ನಾನು ಇಷ್ಟ ಹಾಕಲ್ಲ, ನನಗೆ ಹೆಸ್ರು ಕಾಳು ನಾನು ತುಂಬ ಜಾಸ್ತಿ ಬಳಸ್ತೀನಿ, ಅದಕ್ಕೆ ಜಾಸ್ತಿ ತಂದೆ ಹೆಸ್ರು ಕಾಳನ್ನ. ಇದು 2 kg ಹಾಕಿದ್ದೀನಿ ಮಸೂರ್ ದಾಲು. ಇದು 1 kg ಹಾಕ್ತೀನಿ. 2 kg ತಂದಿದ್ದೀನಿ ನಾನು, 1 kg ಹಾಕ್ತೀನಿ. ಹೆಸ್ರು ಕಾಳು, ಹೆಸ್ರು ಬೇಳೆ ಹಾಕ್ಬಾರ್ದು, ಹೆಸ್ರು ಕಾಳು ಹಾಕಬೇಕು. ಹೆಸ್ರು ಕಾಳು 1 kg ಹಾಕಿದ್ದೀನಿ ನಾನು, ಅಂದಾಜ್ ಮೇಲೆ ಹಾಕಿದ್ದೀನಿ. 1 kg 2 kg ತಂದಿದ್ದೆ ನಾನು. ಇದು ಕಡಲೆಬೇಳೆ 1 kg ಹಾಕ್ತೀನಿ. ನಂಗೆ ತುಂಬ ಆರ್ಡ್ರ್ ಇದೆ, ಹಾಗಾಗಿ 1 kg ಹಾಕ್ತೀನಿ. ಮಸೂರ್ ದಾಲು 2 kg, ಇದೆರಡು 1 kg. ಮನೇಲಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ. ನಾನು ಇನ್ನು ಬೇರೆ ಏನೇನು ಐಟಮ್ ಹಾಕ್ತೀನಿ ಅಂತ ನೋಡಿ. ಒಂದೂವರೆ kg ತಂದಿದ್ದೆ. 1 kg ಕಡಲೆಬೇಳೆ ಹಾಕಿದ್ದೀನಿ, 1 kg ಹೆಸರು ಕಾಳು ಹಾಕಿದ್ದೀನಿ, 2 kg ಇದ್ರ ಪುಡಿ ಹಾಕಿದ್ದೀನಿ. ಇನ್ನು ಆಮೇಲೆ ನಾವು ನೀಮ್ ಪೌಡ್ರ್ ಹಾಕ್ತೀನಿ. ಬೀಸ್ಕೊಂಡು ಬಂದಮೇಲೆ ಪೌಡ್ರ್, ಇದು ನೀಮ್ ಪೌಡ್ರ್ ಹಾಕ್ತೀನಿ. ಯಾಕಂದರೆ ಮಿಷಿನ್ಗೆ ಅವೆಲ್ಲ ಹಾಕ್ಸಲ್ಲ. ನಾವು ಬೇವಿನ ಸೊಪ್ಪನ್ನ ತಂದು ಒಣಗಿಸಿ ಹಾಕ್ತೀವಿ ಅಂದರೆ ಮಿಷಿನಲ್ಲಿ ಎಲ್ಲೂ ಹಾಕ್ಸಲ್ಲ, ಯಾಕಂದರೆ ಅದು ಕಹಿ ಬರುತ್ತೆ ಬೇರೆಯವರು ಬೀಸ್ಬೇಕಾದ್ರೆ ಅಂತ. ಇದು ನೀಮ್ ಪೌಡ್ರ್ ಹಾಕ್ತೀನಿ. ಇದು ಮುಲೇತಿ ಅಂದರೆ ಜೇಷ್ಠ ಮಧು ಪೌಡ್ರು. ಜೇಷ್ಠ ಮಧು ತುಂಬ 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 ಒಳ್ಳೆಯದು. ನೀಮು ಅಷ್ಟೇ, ಬಂಗಿದ್ರೆ ಹೋಗುತ್ತೆ, ಸ್ಕಿನ್ ಡ್ರೈ ಆಗೋದನ್ನ ತಡೆಯುತ್ತೆ, ಆಯಿಲ್ ಸ್ಕಿನ್ ಇದ್ದರೆ ಹೋಗುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಬೇವಿನ ಸೊಪ್ಪು ಪೌಡ್ರು, ಜೇಷ್ಠ ಮಧು ಪೌಡ್ರು ತರಿಸಿದ್ದೀನಿ. ಇದೆರಡು ಹಾಕ್ತೀನಿ. ಇದು ಯಾರೂ ಕೇಳಿರಲ್ಲ, ಯಾರೂ ಕೇಳಿರಲ್ಲ, ಅಷ್ಟು ಒಳ್ಳೇದಿದು. ಆವಾರ ಪೂ ಅಂತೇಳಿ, ಇದು ಯೆಲ್ಲೋ ಕಲರ್ ಇರುತ್ತೆ. ನಾನು ಇದು ಪೌಡ್ರ್ ತರಿಸಿದ್ದೀನಿ, ಯಾಕಂದರೆ ಇದೆಲ್ಲ ಸ್ವಲ್ಪ ಮಿಷಿನ್ಗೆ ಹಾಕ್ಸೋಕ್ಕೆ ಯಾರು ಒಪ್ಪಲ್ಲ, ಅದಕ್ಕೆ ಇದೆಲ್ಲ ನಾನು ಪೌಡ್ರ್ ತರಿಸಿದ್ದೀನಿ. ಆವಾರ ಪೂ ಮತ್ತು ಜೇಷ್ಠ ಮಧು ಪುಡಿ, ಬೇವಿನ ಸೊಪ್ಪಿನ ಪುಡಿ. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು, ಮೇನ್ ಐಟಮು ರೋಸ್ ಪೆಟಲ್ನ ನಾನು 2 kg ತಂದು ದಳ ಎಲ್ಲ ಬಿಡಿಸಿ ತೊಳೆದು ನೆರಳಲ್ಲೇ ಒಣಗಿಸಿರ್ತೀನಿ, ಬೇಗ ಒಣಗುತ್ತೆ. ಇದು ಮಾಮೂಲಿ ರೋಸ್ ಅಲ್ಲ, ಪನ್ನೀರ್ ರೋಸ್. ಇದು ನೋಡಿ ಎಷ್ಟು ಗಮ್ಮಂತಿದೆ. ನಾನು ಇದನ್ನು ಟೀ ಮಾಡಿಕೊಂಡು ತಿಂತೀನಿ, ಪುಡಿ ಮಾಡಿನೂ ನಾನು ತಿಂತೀನಿ. ನಾನು ಪುಡಿ ಮಾಡಿ ರೋಸ್ ಟೀ ಥರ ಮಾಡ್ಕೊಂಡು ತಿಂತೀನಿ. ಇದು 2 kg ನಾನು ಮಾಡಿರೋದು. 1 kg ಹಾಕ್ತೀನಿ. ಕೇಳ್ಕೊಂಡು ಬಂದೆ, ಬೀಸ್ಕೊಡ್ತೀರಾ ಅಂತ ಅಂದಿದ್ದಕ್ಕೆ ಬೀಸ್ಕೊಡ್ತೀವಿ ಅಂತ ಹೇಳಿದ್ರು. ನೋಡಿ ಇದು 1 kg ಹಾಕಿದೆ, ಇದು ಅರ್ಧ ಹಾಕಿದ್ದೀನಿ. ಇಷ್ಟನ್ನು ನಾವಿವಾಗ ಮಿಲ್ ಮಾಡಿಸ್ಕೊಂಡು ಬರಬೇಕು. ಮಿಲ್ ಯಾವ ಥರ ಮಾಡಿಸ್ಬೇಕು? ತರ್ತರಿ ಮಾಡಿಸ್ಬೇಕು, ನೈಸ್ ಮಾಡಿಸ್ಬಾರ್ದು, ತರ್ತರಿ ಮಾಡಿಸ್ಬೇಕು. ಒಂದೊಂದು ಗಮನ ಇಟ್ಕೊಳ್ಳಿ.
ಇವಾಗ ಇದು ಮಿಲ್ ಮಾಡಿಸ್ಕೊಂಡು ಬರ್ತೀನಿ ನಾನು. ಇದೆಲ್ಲ ಆಮೇಲೆ ನಾವು ಪುಡಿನೆಲ್ಲ ಸೇರಿಸೋದು. ಫಸ್ಟೇ ಇಲ್ಲ, ಯಾಕಂದರೆ ಹೇಳಿದ್ನಲ್ಲ ಮಿಷಿನವರು ಒಪ್ಪಲ್ಲ ಬೀಸೋದಕ್ಕೆ. ಇದರಲ್ಲಿ ಇನ್ನೂ ಇದೆ, ಸಿಗಾಕೊಂತಿದೆ ನೋಡಿ. ರೋಸ್ ಎಷ್ಟು ಹಾಕಿದ್ದೀನಿ ನೋಡಿ. ರೋಸು, ಮಸೂರ್ ದಾಲು, ಹೆಸ್ರು ಕಾಳು, ಕಡಲೆಬೇಳೆ. ನಾನು ಇಷ್ಟು ಆರ್ಡ್ರಿದೆ, ಜಾಸ್ತಿ ಮಾಡಿಟ್ಕೊಳ್ಳಲ್ಲ, ಆರ್ಡ್ರ್ ಬಂದಷ್ಟೇ ಮಾಡ್ತೀನಿ ನೋಡಿ. 1 kg ಅಕ್ಕಿ ಹಾಕಿದ್ದೀನಿ ನೋಡಿ. ಬೀಸೋದಕ್ಕೆ ಬಂದಿದ್ದೀನಿ. ಏನೇನು ಹಾಕಿದ್ದೀನಿ ನೋಡಿದ್ರಲ್ಲ. ಅಪ್ಪ ಇಲ್ವಾ? ತರಕಾರಿ ಇರಲಿ. ಏನು ಬೀಸಿದ್ರಿ? ಅಕ್ಕಿನ? ಪರವಾಗಿಲ್ಲ. ಚಟ್ನಿಗೇನೋ ಹೌದಾ? ಬರೀ ಅಕ್ಕಿ ಬೀಸಿರೋದು. ಅಕ್ಕಿ ಬೀಸಿರೋದ್ರಿಂದ ಹಾಕ್ಬೋದು. ಇಲ್ಲಿ ಬೇರೆ ಬೇರೆ ಇದೆ. ಈ ಥರ ಇರಬೇಕು, ತುಂಬ ನೈಸ್ ಆಗಬಾರ್ದು. ಸರಿ ಇದೆ, ಸರಿ ಇದೆ. ಎಷ್ಟು ಗಮ್ಮಂತಿದೆ. ನೋಡಿ ಎಷ್ಟು ಗಮ್ಮಂತಿದೆ ಗೊತ್ತಾ, ನಾವು ರೋಸ್ ಪೆಟಲ್ ಹಾಕಿರೋದು ನೋಡಿ. ಇದು ತರಕಾರಿ ಬೀಸ್ಕೊಂಡು ಬಂದಲ್ಲ. ಇವಾಗ ಆವಾರ ಪೂ ಅಂತ ನಿಮಗೆ ಆನ್ಲೈನು ಎಲ್ಲ ಸಿಗುತ್ತೆ. ನಾನೆಲ್ಲ ಇದರಿಂದ ತರಿಸಿದ್ದು. ತುಂಬ ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಯಾವ ಕಲರ್ ಇದೆ, ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇದು 1/4 kg ತರಿಸಿದ್ದೆ, ಅರ್ಧ ಹಾಕ್ತೀನಿ ನಾನು. ಘಾಟು ಇದು ಬೇವಿನ ಸೊಪ್ಪಿನ ಪುಡಿ. ಇದೆಲ್ಲ ಮಿಷಿನ್ಗೆ ಹಾಕಕ್ಕೆ ಬಿಡಲ್ಲ ಅವರು. ಜ್ಯೇಷ್ಠ ಮಧು ಪುಡಿ, ಜ್ಯೇಷ್ಠ ಮಧು ಫೇಸ್ ಪ್ಯಾಕ್, ಘಾಟು ನಿಮ್ಮದು. ಫುಲ್ಲು ಮಿಕ್ಸ್ ಮಾಡಬೇಕು. ಜರಡೆ ಹಿಡಿದ್ರೂ ಆಗುತ್ತೆ. ನಾನು ಫುಲ್ಲು ಮಿಕ್ಸ್ ಮಾಡ್ತೀನಿ ಕೈ ಹಾಕಿ.
ಕಸ್ತೂರಿ ಅರಿಶಿನ ಹಾಕಬೇಕು. ಒಬ್ರೊಬ್ರಿಗೆ ಅದಾಗಲ್ಲ. ಕಸ್ತೂರಿ ಅರಿಶಿನ ಒಬ್ರೊಬ್ರಿಗೆ ಮೊಡವೆ ಆಗೋಗುತ್ತೆ, ನನ್ನ ಮಗಳಿಗಾಗಲ್ಲ. ಅದಕ್ಕೆ ಬೇಕಾದರೂ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದ್ರಲ್ಲಿ ಮಿಕ್ಸ್ ಮಾಡಲ್ಲ, ಯಾಕಂದರೆ ಒಬ್ರೊಬ್ರಿಗೆ ಅದು ತುಂಬ ಹೀಟ್ ಆಗೋಗುತ್ತೆ. ಮಿಕ್ಸ್ ಮಾಡೋಂಗಿಲ್ಲ ಕಸ್ತೂರಿ ಅರಿಶಿನ ಮಿಕ್ಸ್ ಮಾಡಿ. ಇಲ್ಲ ನಮ್ಗೆ ಅದು ಸಿಗ್ತಾ ಇಲ್ಲ ಅಂದರು ಮಾಮೂಲಿ ಅಡುಗೆ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಮಿಸ್ ಮಾಡಿದ್ದೀನಿ ನಾನು ಹಾಕಲ್ಲ, ಬೇಕಂತಲೇ ಹಾಕ್ತಾ ಇಲ್ಲ ನಾನು. ನನ್ನ ಮಗಳಿಗೆ ಆಗಲ್ಲ, ಅದು ತಕ್ಷಣ ಮೊಡವೆ ಸ್ಟಾರ್ಟ್ ಆಗೋಗುತ್ತೆ, ಅವಳಿಗೆ ಗುಳ್ಳೆ ಸ್ಟಾರ್ಟ್ ಆಗೋಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಹೇಗೆ ಹಚ್ಕೊಳ್ಳೋದು ಏನು ಅಂತ ಹೇಳ್ತೀನಿ ನಾನು ಇವಾಗ. ಒಂದು ಇಷ್ಟೇ ತಗೊಂಡು ಒಂದು ಚೂರು ನೀರು ಮಿಕ್ಸ್ ಮಾಡಿ, ನಾನು ಗ್ಲೋಯಿಂಗ್ ಆಯಿಲ್ ಮಾಡಿದ್ದೀನಲ್ಲ, ಆಯಿಲ್ ಅಪ್ಲೈ ಮಾಡಿ ರಾತ್ರಿ ಎಲ್ಲ ಬಿಟ್ಬಿಟ್ಟಿರ್ತೀರ. ಬೆಳಗ್ಗೆ ಎದ್ದು ಇಷ್ಟೇ ಕಡಲೆ ಹಿಟ್ಟಿಗೆ ನಾವು ಗಟ್ಟಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೊಂಡು ತೊಳ್ಕೊಳ್ಳೋದು. ನೀವು ಇಡೀ ಮೈಗೆ ಹಚ್ಕೊಂಡ್ರು ಒಳ್ಳೆಯದೇ ಕಡಲೆ ಹಿಟ್ಟು. ಇದ್ರಲ್ಲಿ ನಾನು ನೋಡಿ ಚರ್ಮದ ಕಾಯಿಲೆಗೂ ವಾಸಿ ಆಗುತ್ತೆ. ಏನದು ಬೇವಿನ ಸೊಪ್ಪಿನ ಪುಡಿ, ಜೇಷ್ಠ ಮಧು ಎಷ್ಟು ಒಳ್ಳೆಯದು ಗೊತ್ತಾ. ಜೇಷ್ಠ ಮಧು ಅದು ಒಳ್ಳೆಯದು. ನಮಗೆ ರೋಸ್ ಪೆಟಲ್ಲು, ಅಕ್ಕಿಲೂ ಸ್ಕ್ರಬ್ ಆಗುತ್ತೆ ಅಲ್ವಾ. ಆಮೇಲೆ ಮಸೂರ್ ದಾಲು, ಹೆಸರು ಕಾಳು, ಕಡಲೆಬೇಳೆ ಎಲ್ಲ ಹಾಕಿದ್ದೀನಿ. ನಿಮ್ಮ ಕಣ್ಣೆದ್ರಿಗೆ ಹಾಕ್ದೆ ಬೀಸ್ಕೊಂಡು ಬಂದೆ, ಇಲ್ಲೇ ಮಿಕ್ಸ್ ಮಾಡಿದೆ. ಯಾವುದೂ ಮುಚ್ಚುಮರೆ ಇಲ್ಲ. ಯಾಕಂದರೆ 100 ರೂಪಾಯಿ ಕೊಡೋರ್ಗೆ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ನನಗೂ 10 ರೂಪಾಯಿದು ಕಷ್ಟ ಏನು ಅಂತ ಗೊತ್ತು. ಹಾಗಾಗಿ ಕೊಡೋ ಐಟಮ್ನ ಚೆನ್ನಾಗಿ ಕೊಡಬೇಕು ಅಂತ ಇಷ್ಟು ಆಯಿಲ್ ಮಾಡಿದೆ. ಇದು ಇಷ್ಟು ತಂದಿದ್ದೀನಿ ನೋಡಿ, ಇಷ್ಟು ತೊಗೊಂಡು ಬಂದಿದ್ದೀನಿ. ನನಗೆ ಸ್ಟಾರ್ಟಿಂಗು ಗೊತ್ತಾಗಲಿಲ್ಲ. ಈಗ ಒಂದು ಸ್ವಲ್ಪ ಕೊಡ್ತೀನಿ, ನೀಟಾಗಿ ಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಹೇಗಿದೆ ನಂದು ಆಯಿಲ್ ಬಿಸ್ನೆಸ್ಸು? ಚೆನ್ನಾಗಿ ಮಾಡ್ತಾಯಿದ್ದೀನ ಇಲ್ಲ ಬೇರೆ ಯಾವುದಾದ್ರೂ ರೀತಿಲಿ ಮಾಡಬೇಕಾ? ದಯವಿಟ್ಟು ಹೇಳಿ. ಎಲ್ಲರೂ ಕೇಳ್ತೀರಾ ಮನೆಯಲ್ಲೇ ಬಿಸ್ನೆಸ್ ಮಾಡೋದು ಯಾವ ಥರ ಏನು ಅಂತ. ಈ ಥರ ಏನಾದರೂ ಐಡಿಯಾ ಮಾಡ್ಬೋದಲ್ವಾ? ಈ ಥರ ಏನಾದರೂ ನೋಡಿ, ನನಗಿದು ಐಡಿಯಾ ಇರಲಿಲ್ಲ, ಹಂಗೆ ಬಂತು ಐಡಿಯಾ. ನೋಡಿ ಇದಕ್ಕೆ ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಏನು ಅಂತ ನಿಮ್ಗೆ ಗೊತ್ತು. ಅರ್ಶಿನ ನಾನು ಹಾಕಲ್ಲ, ಯಾಕಂದರೆ ಪಿಂಪಲ್ ಆಗುತ್ತೆ ಒಬ್ರೊಬ್ರಿಗೆ. ಬೇಕಾದರೂ ಇದಕ್ಕೆ ಅರ್ಶಿನ ಮಿಕ್ಸ್ ಮಾಡ್ಕೊಳ್ಳಿ. ಏನೇನು ಐಟಮ್ ಹಾಕಿದ್ದೀನಿ ಗೊತ್ತು ನಿಮಗೆ. ನೋಡಿ ಇದು ಮಂಗಳವಾರ ಬೆಳಗ್ಗೆಗೆ ಇಷ್ಟು ಆರ್ಡ್ರ್ ಕಳಿಸ್ಬೇಕು. ನಾನು 30 ಆರ್ಡ್ರ್ ಇದೆ, ಕಳಿಸ್ಬೇಕು. ಇದಕ್ಕಿನ್ನೂ ಪ್ರಿಂಟೌಟ್ ತೊಗೊಂಡು ಬರಬೇಕು. ಇದು ನಾನು ಟ್ರೈಪಾಡು ಸೇಲ್ ಮಾಡ್ತಾ ಇದ್ದೀನಲ್ಲ, ಟ್ರೈಪಾಡ್ ಹೇಳಿದ್ರು ಒಬ್ಬರು, ಅದು ಟ್ರೈಪಾಡ್ದು. ಇದಿಷ್ಟು ಆಯಿಲು, ಇದರೊಳಗಡೆ ಇದೆಲ್ಲ ಇದೆ. ಕಡಲೆ ಹಿಟ್ಟನ್ನು ತೊಗೊಂಡಿದ್ದಾರೆ. ಇದರೊಳಗಡೆ ಕಡಲೆ ಹಿಟ್ಟಿದೆ. ಕೆಲವೊಂದು ಸ್ವಲ್ಪ ಜನ ಕಡಲೆ ಹಿಟ್ಟು ಆರ್ಡ್ರ್ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಕಳಿಸ್ಬೇಕಾಗಿರೋದು. ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ, ಸಾಕಾಯಿತು. ನಾಳೆ ಕಳಿಸೋಣ ಅಂತೇಳ್ಬಿಟ್ಟು ಇದಿಷ್ಟು ಆರ್ಡ್ರ್ ಇರೋದು ನನಗೆ. ಒಂದು ದಿವಸಕ್ಕೆ ಇಷ್ಟು ಆರ್ಡ್ರ್ ಬಂದಿದೆ.